ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಇಡ್ಲಿ, ಚಟ್ನಿ, ಸಾಂಬಾರು ಎಲ್ಲ ಮಾಡೋದನ್ನ ನಾನು ಹೇಳ್ಕೊಡ್ತೀನಿ. ಭಾಳ ಸರಳವಾಗಿ ಮಾಡ್ಬೋದು ಎಲ್ಲಾನು. ಈಗ ಅದಕ್ಕೆ ನಾನು ರವೆ ಪಾಕೆಟ್ ತಗೊಂಡನಿ. ಇದು ಈ ಪಾಕೆಟ್ನಿಂದ ನಾನು ಇಡ್ಲಿ ರವೆಯನ್ನ ಹಾಕೊಂಡು ತೋರಿಸ್ತೀನಿ. ಮೆಜರ್ಮೆಂಟ್ ಅಂದ್ರೆ ಇದು 2 ಗ್ಲಾಸಿನಷ್ಟ ನಾನು ಇದಕ್ಕೆ ಇಡ್ಲಿಗೆ ತಗೊಳಕ್ತೇನ್ರಿ. ಈಗ 2 ಗ್ಲಾಸ್ ಹಾಕೋತೇನೆ ನೋಡ್ರಿ ಇದ್ರಲ್ಲಿ. ಇಷ್ಟು ನಾನು ಇದಕ್ಕೆ ಹಾಕೊಂಡ ಆಮೇಲೆ ನೀರ್ ಅದು ಹಾಕಿ ತೊಳಿಬೇಕಾಗ್ತೈತಿ. ಈಗ 1/4 ನಷ್ಟ ನಾನು ಉದ್ದಿನ ಬೇಳೆನೂ ತಗೊಂಡೇನ್ರಿ. ಉದ್ದಿನ ಬೇಳೆನೂ ಈಗ ರವೆ ತೊಳಿ ಮುಂದಾಗ ಉದ್ದಿನ ಬೇಳೆ ನೆನ್ಯಾಕ ಇಟ್ಟು ಬಿಡ್ಬೇಕ್ರಿ. ಈಗ ರವೆಗೂ ನೀರ್ ಹಾಕೊಳಕ್ತಾನೆ, ಉದ್ದಿನ ಬೇಳೆಗೂ ನೀರ್ ಹಾಕೊಳಕ್ತಾನೆ. ರವೆಯನ್ನ ಕ್ಲೀನ್ ಹಂಗ ತೊಳಿಬೇಕ್ರಿ 2 ಸಲ. 2 ಸಲ ತೊಳೆದ ಅವನ್ನ ನೀರೆಲ್ಲ ತೆಗೆದ್ಬಿಟ್ಟ ಆಮೇಲೆ ಹಂಗೆ ಅದನ್ನ ನೀರ್ ತೆಗೆದು ಇಟ್ಬಿಡ್ಬೇಕ್ರಿ ಅದನ್ನ. ಯಾಕಂದ್ರೆ ಉದ್ದಿನ ಬೇಳೆ ನೆನೆದಿದ್ದನ್ನ ರುಬ್ಬಿದ್ದನ್ನ ಅದಕ್ಕೆ ಹಾಕ್ಬೇಕಾಗ್ತತಿ. ಈಗ ನೋಡ್ರಿ ರವೆ ಎಲ್ಲ ನಾ ಕ್ಲೀನ್ ಹಂಗ ತೊಳ್ಕೊಂಡನಿ. ಈಗ ಉದ್ದಿನ ಬೇಳೆನು ನೆನೆಯಕ್ಕೆ ಇಟ್ಬಿಡ್ತೀನಿ. ಈಗ ನೋಡ್ರಿ ಉದ್ದಿನ ಬೇಳೆಗೆ ನೀರ್ ಹಾಕಿಟ್ನಲ್ರಿ, ಇದನ್ನು ತೊಳೆದ ಈಗ ನೀರ್ ಹಾಕಿಟ್ಬಿಡ್ತೀನಿ. ಅದು 2 ತಾಸಿನಷ್ಟ ನೆನೆಬೇಕದ. ನೀನು 1 ತಾಸು ನೆನೆಸಿದ್ರು ಬರ್ತತಿ, ಆದ್ರೆ 2 ತಾಸಿನಷ್ಟ ಅದು ನೆನೆಬೇಕು. ನೋಡ್ರಿ ಈಗ ಉದ್ದಿನ ಬೇಳೆ 2 ತಾಸು ನೆನೆದಿಂದ ಇದಕ್ಕೆ ಹಾಕಿ ಇಟ್ಬಿಡುದ್ರಿ. ಇದು ನೈಟ್ ಇಡಾಕ್ತಾನೆ ನಾ ಬೆಳಿಗ್ಗೆ ಇಡ್ಲಿ ಮಾಡಕಂತ ಹೇಳಿ. ಈಗ 2 ತಾಸನ್ನು ಉದ್ದಿನ ಬೇಳೆ ನೆನೆಸಿ ಅವನ್ ರುಬ್ಬಿ ಇದು ರವೆಕ್ಕೆ ನಾನು ಹಾಕೊಂಡೇನ್ರಿ. ಇದು ನಾನು ನಿಮಗೆ ಹಿಟ್ಟು ಮಾಡಿ ಇಟ್ಬಿಡ್ತೀನಿ. ಇದು ಬೆಳಿಗ್ಗೆ ಹಿಟ್ಟ ರೆಡಿ ಆಗಿರ್ತೈತ್ರಿ. ಇದು ಇಡ್ಲಿ ಹಿಟ್ಟು. ಈಗ ನೋಡ್ರಿ ಇದೆಲ್ಲಾನು ಚಂದಂಗ ಕಲಿಸಿ ಇಟ್ಬಿಡ್ಬೇಕ್ರಿ ಅದನ್ನ. ನೋಡ್ರಿ ಈಗ ಹಿಟ್ಟ ರಾತ್ರಿ ರುಬ್ಬಿಟ್ಟಿದ್ದು ಎಷ್ಟು ಚಂದ ಪರ್ಮೆಂಟ್ ಆಗಿರ್ತತಿ. ಮುಂಜಾನೆ ಹೇಳಿದ್ರೆ ನೋಡ್ರಿ ಎಷ್ಟು ಮಸ್ತ್ ಆಗೈತದು. ಇಡ್ಲಿಗೆ ಈಗ ಹಿಟ್ಟ ರೆಡಿ ರೀ. ಈಗ ಅದಕ್ಕೆ ನಾನು ಮೆಜರ್ಮೆಂಟ್ 2 ಗ್ಲಾಸ್ ತಗೊಂಡಿನಿ. ಅದಕ್ಕೆ ತಕ್ಕಂತೆ ಉಪ್ಪು ಹಾಕೊಳಕ್ತೇನ್ರಿ. ಅದ ಲೆಕ್ಕದ ಮೇಲೆ ಅಲ್ಲೇ ಉಪ್ಪು ಹಾಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ. ಹಾಕೊಂಡು ಈಗ ಏನ್ ಮಾಡ್ಬೇಕಂದ್ರೆ ಎಲ್ಲಾನು ಇಡ್ಲಿ ಪಾತ್ರೆಗೆಲ್ಲ ಎಣ್ಣೆ ಹಚ್ಕೊಂಡ ಅದನ್ನ ಇಡ್ಲಿ ಹಿಟ್ಟನ್ನ ಅದಕ್ಕೆ ಸ್ವಲ್ಪ ಹಾಕೋಬೇಕ್ರಿ. ಈಗ ಅದನ್ನ ಸ್ವಲ್ಪ ತೀರ ಬಾಳ ಹಾಕ್ಬಾರ್ದು, ಸ್ವಲ್ಪ ಹಾಕಿದ್ರೆ ಉಬ್ಬಿ ಬರ್ತಾವ್ರಿ ಇಡ್ಲಿ. ಈಗ ನೋಡ್ರಿ ಹಾಕೊಂಡೆ ಪ್ಲೇಟಿಗೆಲ್ಲಾನು ಎಣ್ಣೆ ಸೌರಿ ಅದಕ್ಕೆಲ್ಲ ಹಾಕೊಳಕ್ತೇನ್ರಿ. ಇಡ್ಲಿ ಹಿಟ್ಟು ನೋಡ್ರಿ ಎಷ್ಟು ಮಸ್ತ್ ಆಗೈತದು. ಇಡ್ಲಿ ಹಿಂಗಂದ್ರ ಬಾಳ ಮಸ್ತ್ ಬರ್ತಾವ. ನಾ ಈಗ ಸೋಡಾ ಗಿಡ ಏನು ಹಾಕಿಲ್ರಿ. ಎಷ್ಟೋ ಜನ ಸೋಡಾ ಅದು ಎಲ್ಲ ಹಾಕಿ ಮಾಡ್ತಾರೆ. ನಾ ಬರೇ ಉಪ್ಪು ಹಾಕೇನಿ. ಬಾಳ ಅಂದ್ರ ಬಾಳ ಬೆಸ್ಟ್ ಆಗಿರ್ತಾವು. ಟೇಸ್ಟುನು ಹಂಗಾಗಿರ್ತಾವ ಇವು ಇಡ್ಲಿ. ಈಗ ಇದು ಇಡ್ಲಿ ಹಿಟ್ಟ ಯಾವಾಗ್ಲೂ ಬ್ಯಾಸ್ಗಿ ದಿನಕ್ಕ ಜಲ್ದಿ ಫರ್ಮೆಂಟ್ ಆಗಿರ್ತೈತ್ರಿ. ಈಗ ಚಳಿಗಾಲಕ್ಕಂದ್ರ ಸ್ವಲ್ಪ ಟೈಮ್ ತಗೋತೈತಿ. ಅವಾಗ ಬೇಗ ಮಾಡಿ ಇಟ್ಕೋಬೇಕಾಗಿರ್ತೈತಿ. ಈಗ ನಾವು 7:30 ತನಕನು ಮಾಡ್ಬೋದು. ಆದ್ರ ಚಳಿಗಾಲದಾಗ ಈ ತರ ಬರಂಗಿಲ್ಲ. 6 ಗಂಟೆಕನ್ನ ನಾವು ಮಾಡಿ ಇಟ್ಬಿಡ್ಬೇಕಾಗ್ತತಿ. ಈಗ ನೋಡ್ರಿ ನಾನು ಇಡ್ಲಿ ಎಲ್ಲ ಕುದಿಯಾಕಿಟ್ಟನಿ. ನೋಡ್ರಿ ಎಷ್ಟು ಮಸ್ತ್ ಬಂದಾವು. ಈಗ ನೋಡ್ರಿ ಫಸ್ಟ್ ಕ್ಲಾಸ್ ಇಡ್ಲಿ ಬಂದ್ಬಿಟ್ಟಾವ. ಈಗೆಲ್ಲ ನಾನು ಮೆಜರ್ಮೆಂಟ್ ತೋರ್ಸೇನ್ರಿ. ಇಡ್ಲಿ ಹೆಂಗ್ ಮಾಡೋದತ್ತನು ಹೇಳ್ಕೊಟ್ಟನಿ. ಈಗ ಇಡ್ಲಿನೂ ಬಾರಿ ಬಂದ್ಬಿಟ್ಟವ್ರಿ. ಎಷ್ಟ್ ಮಸ್ತ್ ಬಂದಾವ್ ನೋಡ್ರಿ. ಇದೇ ತರ ಇಡ್ಲಿ ನೀವು ಮಾಡಿಬಿಟ್ರಂದ್ರ ಬಾಳ ಈಜಿ. ಇದಕ್ಕ ಒಂದಿಷ್ಟು ಚಟ್ನಿ ಸಾಂಬಾರ್ ಮಾಡಿಟ್ಕೊಂಡ್ಬಿಟ್ಟವ್ ಬಿಟ್ರ ಮುಗಿದ ಹೋತ್ರಿ. ಈಗ ನೋಡ್ರಿ ಇಡ್ಲಿ ಎಲ್ಲಾನು ಪರ್ಫೆಕ್ಟ್ ಆಗಿ ಚಂದಂಗ್ ಬಂದಾವ್ರಿ. ಇಡ್ಲಿ ಸ್ಪಾಂಜಿ ಹಂಗ ಮಸ್ತ್ ಬಂದಾವ್ ನೋಡ್ರಿ. ಈಗ ನಾನು ಕೊಬ್ಬರಿ ಚಟ್ನಿಗೆ ಕೊಬ್ಬರಿ ಎಲ್ಲಾ ಹಾಕೊಂಡ್ ಅಲ್ಲಾನು ಹಾಕೊಳಕತ್ತೇನ್ರಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪ, ಹಸಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರ್ಬೇವ್ ಸೊಪ್ಪು ಮತ್ತೆ ಜೀರಿಗೆ ಹಾಕೊಂಡ ಸ್ವಲ್ಪ ಅಜ್ವಾನನು ಹಾಕೊಂಡನ್ರಿ. ಅದಕ್ಕೆ ಹುಣಸೆ ಹಣ್ಣು ಹಾಕೊಂಡ ನಾ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದನ್ನ ಗ್ರೈಂಡ್ ಮಾಡ್ಕೊಂಬಂದನ್ರಿ. ನೋಡ್ರಿ ಚಟ್ನಿನೂ ಪೂರ್ತಿಯಾಗಿ ರೆಡಿ ಆತೀಗ. ಅದಕ್ಕೊಂದ್ ಸ್ವಲ್ಪ ಒಗ್ಗರಣೆ ಮಾಡ್ಕೊಳಕ್ತಾನೆ. ಒಗ್ಗರಣೆಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡ ಸಾಸಿವೆ ಜೀರಿಗೆ ಎಲ್ಲ ಹಾಕೊಂಡ ಒಂದು 2 ಒಣ ಮೆಣಸಿನ್ಕಾಯಿ ಹಾಕೊಂಡ ಅದಕ್ಕೆ ಇದು ಚಟ್ನಿಗೆ ಒಗ್ಗರಣೆ ಹಾಕೊಂಡೆ. ಈಗ ನೋಡ್ರಿ ಸಾಂಬಾರ್ಕ್ ಏನ್ ಮಾಡ್ತೀನಿ ಅಂದ್ರ ನಾನು ತೊಗರಿ ಬೇಳೆ ತಗೊಂಡ ಅದನ್ನ 1 ಗ್ಲಾಸ್ ಅಷ್ಟು ತೊಗರಿ ಬೇಳೆ ತಗೊಂಡನ್ರಿ. ಅದನ್ನೆಲ್ಲ ನೀರ ಹಾಕಿ ತೊಳೆದ ಕುಕ್ಕರ್ಗೆ ಹಾಕಿ ಇಟ್ಕೊಳಕ್ತಾನೆ. ಅದೇನ್ ತೊಗರಿ ಬೇಳೆ ಹಾಕ್ತಿರ್ತೀವಲ್ರಿ ಅದ್ರ ಜೊತೆ ಇದ್ರಾಗ ಕುಕ್ಕರ್ನಾಗ ಇವು 1 ಆಲು, 1-2 ಟೊಮೆಟೊ ಇವನ್ನೆಲ್ಲ ಅಲ್ಲೇ ಕಟ್ ಮಾಡಿ ಹಾಕೋಬೇಕಾಗ್ತತ್ರಿ ಸಾಂಬಾರ್ಕ್ ಅಂತ ಹೇಳಿ. ಅದು ಈ ಬೇಳೆ ಜೊತೆನ ಕುದಿಬೇಕ್ರಿ. ಈಗ ನೋಡ್ರಿ ಇವನ್ನೆಲ್ಲ ಆಲು ಕಟ್ ಮಾಡಿ ಹಾಕೊಂಡೆ. ಟೊಮೆಟೊನು ಸ್ವಲ್ಪ ಸಣ್ಣಗ 2 ಹೋಳು ಮಾಡಿ ಕಟ್ ಮಾಡಿದ್ರೆ ಆಗತ್ತ ಟೊಮೆಟೊನು. ಯಾಕಂದ್ರ ಬೇಳೆ ಜೊತೆ ಕುದ್ಬಿಡ್ತೈತಿ. ಇಷ್ಟ ಹಾಕೊಂಡ ನಾನು ಒಂದು 4 ವಿಸಲ್ ಹೊಡಿಸ್ಬಿಡ್ತೇನ್ರಿ ಕುಕ್ಕರ್. ಇದು 4-5 ವಿಸಲ್ ಹೊಡೆದಾದ್ಮೇಲೆ ಬೇಳೆ ಕುದ್ದಿರ್ತೈತಿ. ಈಗ ನೋಡ್ರಿ ಸಾಂಬಾರ್ಕಿದು ಬೇಳೆ ರೆಡಿ ಆಗೈತ್ರಿ. ಇದಕ್ಕ ನಾವು ನೀರ್ ಹಾಕೊಂಡ ಇದನ್ನ ಬೇಳೆ ಎಲ್ಲ ಹಿಂಗ ಒಂದ್ ಸೌಟ್ ತಗೊಂಡ ಹಿಂಗ್ ತಿರ್ಗಿಸ್ಬೇಕ್ರಿ. ಅಂದ್ರ ಅದ್ ಬೇಳೆ ಎಲ್ಲ ಮೆತ್ತಗಾಗ್ಬಿಡ್ತೈತಿ. ಈಗ ನೋಡ್ರಿ ಇದು ಸಾಂಬಾರ್ಕ ಇದು ಬೇಳೆ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಏನ್ ಮಾಡ್ಬೇಕಂದ್ರ ಸಾಂಬಾರ್ಕ್ ಅಂತ ಹೇಳಿ ಒಂದ್ ಸ್ವಲ್ಪ ಮಸಾಲೆ ಪೌಡ್ರ್ ಮಾಡ್ಕೋಬೇಕ್ರಿ. ಈಗೆಲ್ಲ ಜೀರಿಗೆ, ಅಜ್ವಾನ, ಚಕ್ಕೆ ಎಲ್ಲ ಇದಕ್ಕೆ ಹಾಕೋಬೇಕಾಗ್ತತ್ರಿ.
ಎಲ್ಲಾನು ಹಾಕೊಂಡೈತಿ. ಹವೇಜ್ ಕಾಳು ಹಾಕೊಂಡನಿ, ಜೀರಿಗೆ ಹಾಕೊಂಡನಿ, ಅಜ್ವಾನ, ಚಕ್ಕೆ ಎಲ್ಲ ಹಾಕೊಂಡ ಈಗ ನೋಡ್ರಿ ಒಂದ್ ಸ್ವಲ್ಪ ಕಡ್ಲಿಬೇಳೆ ಹಾಕೊಳಕ್ತಾನೆ. ಕಡ್ಲಿಬೇಳೆನೂ ಹಾಕೋಬೇಕ್ರಿ, ತೊಗರಿ ಬೇಳೆನೂ ಹಾಕೋಬೇಕು, ಎಲ್ಲ ಹಾಕೋಬೇಕ್ರಿ. ಈಗ ನೋಡ್ರಿ ಇವನ್ನೆಲ್ಲ ಹಾಕೊಂಡೆ ಶೇಂಗಾನು ಹಾಕೊಳಕ್ತಾನೆ ನಾನು. ಆಮೇಲೆ ಬೇಳೆ ಕಾಳುಗಳನ್ನೆಲ್ಲ ಹಾಕಾದ್ಮೇಲೆ ಶೇಂಗಾ ಹಾಕೊಂಡಿಂದ ತೊಗರಿ ಬೇಳೆನೂ ಹಾಕೊಳಕ್ತಾನ್ರಿ. ಹಾಕೊಂಡಿಂದ ಏನ್ ಮಾಡ್ಬೇಕಂದ್ರೆ ಇವಕ್ಕ ಇದು ಉದ್ದಿನ ಬೇಳೆ ಅಥವಾ ಹೆಸರು ಬೇಳೆ ಯಾವ್ದು ಇದ್ದದ್ದು ಹಾಕೋಬೇಕ್ರಿ. ಇಲ್ಲಿ ಹೆಸರು ಬೇಳೆ ನಾನು ಹಾಕೊಳಕ್ತಾನ್ರಿ. ಆಮೇಲೆ ಒಣ ಕೊಬ್ಬರಿ ಹಾಕೋಬೇಕ್ರಿ. ಒಣ ಕೊಬ್ಬರಿ ಎಲ್ಲ ಹಾಕೊಂಡೆ ಆದ್ಮೇಲೆ ಒಂದೆರಡು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಂಡೆ ನಾ ಇಲ್ಲಿ. ಅವು ಗುಂಟೂರು ಮೆಣಸಿನ್ಕಾಯಿ ಇದ್ರೂ ಒಂದೆರಡು ಹಾಕೋರಿ, ಇರ್ಲಿಲ್ಲ ಅಂದ್ರೆ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕೊಳಕ್ ಬರ್ತೈತಿ. ಅವೆಲ್ಲಾನು ಹುರಿದಾದ್ಮೇಲೆ ಅದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕೊಂಡ್ ಇಟ್ಕೋಬೇಕ್ರಿ. ನೋಡ್ರಿ ಈಗ ನೋಡ್ರಿ ಇದೆಲ್ಲ ಮಸಾಲೆ ಮಾಡಿ ಇಟ್ಕೊಳಕ್ತಾನೆ ಸಾಂಬಾರ್ ಕತ್ತೇಳಿ. ಆಮೇಲೆ ಇದನ್ನೆಲ್ಲ ಬೇಳೆ ಇರ್ತೈತಲ್ರಿ, ಬೇಳೆ ಎಲ್ಲ ಒಂದ್ ಕಟ್ಟದ ಅದನ್ನ ಏನ್ ಮಾಡ್ಬೇಕಂದ್ರ ಒಂದಿಷ್ಟು ಒಗ್ಗರಣೆ ಹಾಕೋಬೇಕ್ರಿ. ಒಗ್ಗರಣೆ ಒಳಗ ಎಣ್ಣೆ ಮಾತ್ರ ಇದು ಸಾಸಿವೆ ಹಾಕ್ಬಾರ್ದ್ರಿ. ಸಾಸಿವೆ ಜೀರಿಗೆ ಏನು ಬೇಡ, ಬರೇ ಒಂದ್ ಸ್ವಲ್ಪ ಟೊಮೆಟೊ, ಒಂದ್ ಸ್ವಲ್ಪ ಈರುಳ್ಳಿ ಎರಡು ಹಾಕೊಂಡ ಅದೇನ್ ನಾವು ಖಾರ ಮಾಡ್ಕೊಂಡಿರ್ತೀವಲ್ರಿ ಆ ಮಸಾಲೆ ಅದನ್ನ ಹಾಕೋಬೇಕು. ಹಾಕೊಂಡಿಂದ ಬೇಳೆಯನ್ನ ಸೇರಿಸ್ಬೇಕ್ರಿ. ಅದು ಬೇಳೆ ಎಲ್ಲ ಸೇರಿಸಿ ಆದ್ಮೇಲೆ ಒಂದ್ ಸ್ವಲ್ಪ ನಾವು ಇದ್ ನೋಡ್ರಿ ಮಸಾಲೆ ರುಬ್ಬಿರ್ತೀವಲ್ರಿ ಅದನ್ನು ಹಾಕೋಬೇಕ್ರಿ. ಹಾಕೊಂಡ ಅಚ್ಕಾರದ ಪುಡಿನೂ ಹಾಕೋಬೇಕಾಗ್ತತಿ. ಯಾಕಂದ್ರೆ ಮೆಣಸಿನ್ಕಾಯಿ ಕಡಿಮೆ ಅನಿಸ್ತಂದ್ರ ಅದನ್ನ ಹಾಕೋರಿ, ಇರ್ಲಿಲ್ಲ ಅಂದ್ರೆ ಅದ್ರೊಳಗ ಮೆಣಸಿನ್ಕಾಯಿ ಇದು ಸರಿಯಾಗಿ ಹೋತಂದ್ರ ಏನು ಹಾಕೋಬೇಡ್ರಿ. ಈಗ ನೋಡ್ರಿ ಇದಕ್ಕೂ ಒಂದು ಒಗ್ಗರಣೆ ಹಾಕೊಳಕ್ತಾನೆ ನಾನು. ಮೆಣಸಿನ್ಕಾಯಿ ಎಲ್ಲ ಹಿಂಗ ಹುರಿದ ಅದು ಸಾಂಬಾರ್ಗೆ ಹಾಕ್ಬಿಟ್ರೆ ಅದು ಸಾಂಬಾರು ರೆಡಿ. ನೋಡ್ರಿ ಎಷ್ಟು ಈಸಿಯಾಗಿ ನಾನು ಇಡ್ಲಿ ಚಟ್ನಿ ಸಾಂಬಾರು ಎಲ್ಲಾನು ಹೇಳ್ಕೊಟ್ಟನಿ. ನೀವು ಇದೇ ತರ ಬೇಗ ಮಾಡ್ಕೊಂಡ ಇದನ್ನೆಲ್ಲ ಮಾಡಿ ನೋಡ್ರಿ, ಮಸ್ತ್ ಹಂಗ್ ಮಾಡಿ ಬರ್ತಾವ. ಇಡ್ಲಿನೂ ಮಸ್ತ್ ಬರ್ತಾವ್ರಿ, ಸಾಂಬಾರು ಬೆಸ್ಟ್ ಆಗಿರ್ತತಿ, ಎಲ್ಲ ಸೂಪರ್ ಆಗಿರ್ತಾವ್ರಿ ಇದೇ ತರ ಮಾಡಿದ್ರ. ಈಗ ಇಡ್ಲಿ ಚಟ್ನಿ ಸಾಂಬಾರ ಎಲ್ಲ ಫಸ್ಟ್ ಕ್ಲಾಸ್ ಆಗಿ ರೆಡಿ ಆಗೈತೆ ನೋಡ್ರಿ. ನೀವು ಇದೇ ತರ ಮಾಡಿ ನೋಡ್ರಿ. ನಿಮಗೆ ಯಾವ್ದಾರ ಮತ್ತೆ ರೆಸಿಪಿ ಬೇಕಾದ್ರೆ ನಮಗ್ ಕಮೆಂಟ್ ಮಾಡ್ರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ.